ಸೊ 14ನೇ ಅಧ್ಯಾಯದ ಸಾರ 1ರಿಂದ 4ನೇ ಶ್ಲೋಕದ ತನಕ ಏನಿದೆ ಅಂದರೆ ಕ್ಷೇತ್ರಜ್ಞರೆಂಬ ಪ್ರಕೃತಿಗಳಿಂದ ಜಗತ್ತು ಉಂಟಾಗುವ ಬಗೆಯನ್ನು, ಗುಣತ್ರಯದಿಂದ ಉಂಟಾಗುವ ಪ್ರಕೃತಿಯ ಸಂಘದಿಂದ ಬಂಧವಾಗಿರುವ ರೀತಿಗಳನ್ನು, ಗುಣಗಳನ್ನು ದಾಟುವುದಕ್ಕೆ ಉಪಾಯವನ್ನು ತಿಳಿಸಬೇಕೆಂದು ಭಗವಂತನು ಇಂತೆಂದನು. ಇದರಲ್ಲಿ ಕ್ಷೇತ್ರಜ್ಞ ಸಂಯೋಗ. ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ವಿಷಯವನ್ನು ತಿಳ್ಕೊಂಡಿದ್ವಿ. ಈ ಶರೀರವೇ ಕ್ಷೇತ್ರ. ಈ ಶರೀರದ ಒಳಗಿದ್ದುಕೊಂಡು ಸುಖ ದುಃಖಗಳನ್ನು ಅನುಭವಿಸುತ್ತಿರುವ ಯಾರಿದಾನಲ್ಲ, ಜೀವ ಅಥವಾ ಆತ್ಮ ಅಂತ ಕರಿತೀವಲ್ಲ, ಅವನು ಕ್ಷೇತ್ರಜ್ಞ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಜೀವ ಮತ್ತು ಶರೀರ ಇವೆರಡು ಸೇರಿದಾಗ ಈ ಜಗತ್ತೆಲ್ಲ ಸೃಷ್ಟಿಯಾಗತ್ತೆ ಅಂತ ತಿಳ್ಕೊಂಡಿದ್ವಿ. ಈಗ ಈ ಜಗತ್ತು ಏಂದ್ರಿಂದ ನಡೀತಾ ಇದೆಯಪ್ಪ ಅಂದರೆ ಮಾಯೆಯಿಂದ ನಡೀತಾ ಇದೆ. ಇದನ್ನ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದಿ ಅವಿದ್ಯಾ ತ್ರಿಗುಣಾತ್ಮಿಕ ಪರ ಕಾರ್ಯೇನುಮೇವ ಸುಧಿಯೈವ ಮಾಯ ಯಯಾ ಜಗತ್ ಸರ್ವಂ ಇದಂ ಪ್ರಸೂಯತೆ ಅಂತ ವಿವೇಕ ಚೂಡಾಮಣಿ ಹೇಳಿದ್ದಾರೆ. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ, ಈ ಜಗತ್ತನ್ನು ಸೃಷ್ಟಿ ಮಾಡುವ ಪರಮೇಶ್ವರನ ಶಕ್ತಿ ಇದೆಯಲ್ಲ, ಅದರ ಹೆಸರು ಅವ್ಯಕ್ತ. ಇದಕ್ಕೆ ಅದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗೋದಿಲ್ಲ. ಆದ್ದರಿಂದ ಅದು ಅವ್ಯಕ್ತ ಎನ್ನುವ ಹೆಸರಿನಿಂದ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಮಾಯೆ ಅಂತಲೂ ಕರಿತೀವಿ. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದಿ, ಅದಕ್ಕೆ ಆದಿ ಇಲ್ಲ, ಇಂಥ ದಿನ ಹುಟ್ಟಿತು ಅಂತ ಹೇಳುವಾಗಿಲ್ಲ. ಹೇಗೆ ಪರಮೇಶ್ವರನು ಅನಾದಿಯೋ ಆ ಮಾಯೆಯು ಕೂಡ ಅನಾದಿ. ಅನಾದಿ ಅವಿದ್ಯ, ಇದು ಅವಿದ್ಯೆ ಅಂದರೆ ಆತ್ಮಜ್ಞಾನವನ್ನು ಮುಚ್ಚುವಂತಹ ಶಕ್ತಿ ಇರೋದು ಈ ಮಾಯೆಗೇನೆ. ಮಾಯೆಯ ಮುಸುಕು. ಆ ಮುಸುಕಿನಲ್ಲಿ ಬಂಧವಾಗೋದ್ರೆ ನಮಗೆ ಆತ್ಮಜ್ಞಾನ ಉಂಟಾಗೋದಿಲ್ಲ. ಆತ್ಮನು ನಮ್ಮ ಒಳಗೆ ಇದ್ದರೂ ಕೂಡ ಕಾಣಿಸೋದಿಲ್ಲ. ಆದ್ದರಿಂದ ಅಂತಹ ಮಾಯೆ ಅನಾದಿ ಅವಿದ್ಯಾ ತ್ರಿಗುಣಾತ್ಮಿಕ, 3 ಗುಣಗಳಿಂದ ಸೇರಿದೆ. ಈ ಮಾಯೆ ಏಂದ್ರಿಂದಪ್ಪ ಉಂಟಾಗಿದೆ ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ 3 ಗುಣಗಳಿಂದ ಉಂಟಾಗಿರೋದೇ ಮಾಯೆ. ಅನಾದಿ ಅವಿದ್ಯಾ ತ್ರಿಗುಣಾತ್ಮಿಕ ಪರ. ಪರ ಅಂದರೆ ಅತ್ಯಂತ ಶಕ್ತಿಶಾಲಿಯಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ಅನಾದಿ ಅವಿದ್ಯಾ ತ್ರಿಗುಣಾತ್ಮಿಕ ಪರ ಕಾರ್ಯೇನುಮೇವ ಸುಧಿಯೈವ ಮಾಯ. ಇವಾಗ ಯಾರಲ್ಲೋ ಒಬ್ಬರಿಗೆ ಅಲ್ಲಿ ಸತ್ವಗುಣ ವೃದ್ಧಿಯಾಗಿದೆ ಅಂದರೆ ನಮ್ಮಲ್ಲಿ ಅವರಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ, ಸತ್ವಗುಣ ಇದೆಯಾ ತಮೋಗುಣ ಇದೆಯಾ ನೋಡೋಣ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಕಾರ್ಯೇನು ಮೇವ, ಅವ್ರು ಮಾಡೋ ಕೆಲಸಗಳನ್ನು ನೋಡೇ ನಾವು ಅಂದಾಜು ಮಾಡಬೇಕು, ಓಹೋ ಇವರಲ್ಲಿ ಈ ಗುಣ ಇದೆ ಅಂತ. ಕಾರ್ಯ ಅನುಮೇವ, ಅವ್ರು ಮಾಡ್ತಕ್ಕಂಥ, ಅವ್ರು ಆಡ್ತಕ್ಕಂಥ ಮಾತು, ಅವ್ರು ಆಡ್ತಕ್ಕಂಥ ನೋಟ, ಅವ್ರು ಮಾಡ್ತಕ್ಕಂಥ ಕೆಲಸಗಳು, ಇವುಗಳನ್ನು ನೋಡಿ ಕಾರ್ಯೇನುಮೇವ ಸುಧಿಯೈವ ಮಾಯ, ಆ ಮಾಯನ್ನು ನಾವು ಅರ್ಥ ಮಾಡ್ಕೋಬೇಕು. ಓಹೋ ಇವನಲ್ಲಿ ರಜೋಗುಣ ಜಾಸ್ತಿ ಇದೆ, ಇವರಲ್ಲಿ ತಮೋಗುಣ ಜಾಸ್ತಿ ಇದೆ, ಇವರಲ್ಲಿ ಸತ್ವಗುಣ ಜಾಸ್ತಿ ಇದೆ ಅಂತ ಕಾರ್ಯಗಳನ್ನು ನೋಡಿ ತಿಳ್ಕೋಬೇಕು. ಯಯಾ ಜಗತ್ ಸರ್ವಂ ಇದಂ ಪ್ರಸೂಯತೆ, ಈ ಮಾಯೆಯೊಳಗಿಂದನೇ ಜಗತ್ತೆಲ್ಲ ಸೃಷ್ಟಿಯಾಗುತ್ತೆ. ಸೊ ಈ ಮಾಯೆಗೆ ಸೃಷ್ಟಿ ಅಥವಾ ಹಿರಣ್ಯ ಗರ್ಭ, ಗರ್ಭ ಯಾವುದಪ್ಪ ಈ ಜಗತ್ತು ಸೃಷ್ಟಿಯಾಗೋದಕ್ಕೆ ಅಂದರೆ ಈ ಮಾಯೆನೇ. ಇದನ್ನೇ ಕ್ಷೇತ್ರಜ್ಞ ಅಂತ ಹಿಂದಿನ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾರೆ. ಕ್ಷೇತ್ರ ಅಂದರೆ ಈ ಮಾಯೆನೇ. ಮಾಯೆ, ಈ ಶರೀರ, ಅಹಂಕಾರ, ಬುದ್ಧಿ, ಚಿತ್ತ, ಜೀವ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅದರಲ್ಲಿ, ಕ್ಷೇತ್ರದಲ್ಲಿ. ಕ್ಷೇತ್ರಜ್ಞ ಅಂದರೆ ಈ ಮಾಯೆಯ ಒಳಗಡೆ ನಿಂತ್ಕೊಂಡು ಈ ಮಾಯೆಯಲ್ಲಿರುವ ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಕ್ಷೇತ್ರಜ್ಞ. ಆದ್ದರಿಂದ ಈ ಮಾಯೆ ತ್ರಿಗುಣಾತ್ಮಕವಾದದ್ದು. ಆದ್ದರಿಂದ ಕ್ಷೇತ್ರಜ್ಞ ಸಂಯೋಗ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರಿಬ್ಬರು ಸೇರೋದ್ರಿಂದ ಈ ಜಗತ್ತು ಸೃಷ್ಟಿಯಾಗುತ್ತೆ. ಈಗೆಲ್ಲರೂ ನಾವು ಎಲ್ಲಿದ್ದೀವಿ ಹಾಗಾದರೆ? ಮಾಯೆಯಲ್ಲೇ ಇದ್ದೀವಿ. ಇವಾಗ ಒಂದು ದೋಣಿಯಲ್ಲಿ ಹೋಗ್ತಾ ಇರುವಾಗ ಸುತ್ತಲೂ ಸಮುದ್ರ, ಮಧ್ಯದಲ್ಲಿ ನಾವು ಹಡಗಲ್ಲಿ ಹೋಗ್ತಾ ಇರ್ತೀವಿ. ಅದೇ ರೀತಿಯೇ
ಈ ದೇಹ ಎನ್ನೋ ಹಡಗನ್ನ ಹತ್ತಿರೋ ಈ ಜೀವ ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದರೆ ಅಪಾರವಾದ, ದಾಟಲು ಅಸಾಧ್ಯವಾದ ಮಾಯೆ ಎನ್ನುವ ಸಮುದ್ರದಲ್ಲಿ ಹೋಗ್ತಾ ಇದೆ. ನಾವು ಅದರೊಳಗೆ ಇರೋದು. ಅದು ನಮ್ಮನ್ನ ಅನೇಕ ರೀತಿಯಲ್ಲಿ ಬಾಧಿಸ್ತಾ ಇರುತ್ತೆ. ತನ್ನ ಗುಣಗಳಿಂದ ನಮಗೆ ಸುಖ ದುಃಖಗಳನ್ನು ಕೊಟ್ಟು ಬಾಧಿಸ್ತಾ ಇರುತ್ತೆ. ಹಾಗೆ ಈ ಜೀವ ಹೇಗೆ ಹಡಗು ಸಮುದ್ರಕ್ಕೆ ಬಂಧಿತರಾಗಿರುತ್ತೆ, ಸಮುದ್ರದ ಏರುಗಳು ಅಲೆಗಳ ಮೇಲೆ ಅದು ಹೊಯ್ದಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಜೀವನು ಕೂಡ ಈ ಮೂರೂ ಗುಣಗಳಿಂದ, ಮೂರು ಗುಣಗಳು ಒಂದು ಅಲೆಗಳಿದ್ದಾಗೆ ಅದರ ಅಪ್ಪಳಿಸ್ತಾ ಇದ್ರೆ ಅದೇ ಹೇಗೆ ಹಡಗು ಓಡಾಡುತ್ತೋ ಅದೇ ರೀತಿ ಈ ಜೀವನು ಕೂಡ ಸುಖ ದುಃಖಗಳನ್ನು ಅನುಭವಿಸ್ಕೊಂಡು ಒಂದು ಜನ್ಮದಿಂದ ಇನ್ನೊಂದು ಜನ್ಮ, ಒಂದು ಜನ್ಮದಿಂದ ಇನ್ನೊಂದು ಜನ್ಮ, ಈ ರೀತಿ ಹಡಗು ಹೋದಾಗೆ ಮುಂದಕ್ಕೆ ಈ ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ. ಸೊ ಪ್ರತಿಯೊಬ್ಬ ಜೀವನು ಪ್ರಕೃತಿಯ ಮೂರು ಗುಣಗಳಿಂದ ಬದ್ಧನಾಗಿರ್ತಾನೆ, ಅಂದ್ರೆ ಬಂಧಿಸಲ್ಪಟ್ಟಿರ್ತಾನೆ. ಇವುಗಳಲ್ಲಿ ಸತ್ವಗುಣ ಜೀವನನ್ನ ಸುಖ ಮತ್ತು ಜ್ಞಾನಗಳ ಸಂಘದಿಂದ ಬಂಧಿಸುತ್ತೆ. ಅಂದ್ರೆ ಸತ್ವಗುಣವೂ ಬಂಧಿಸುತ್ತೆ ಜೀವನನ್ನ. ಏನ್ರಿಂದ ಬಂಧಿಸುತ್ತೆ? ಸುಖ. ಯಾವ ಸುಖ? ಆತ್ಮ ಸುಖ, ಸಂಸಾರದ ಸುಖ ಅಲ್ಲ. ಆತ್ಮ ಸುಖದಿಂದ ಮತ್ತು ಆತ್ಮಜ್ಞಾನದಿಂದ ಈ ಜೀವನನ್ನ ಬಂಧಿಸುತ್ತೆ. ಅವನು ಅದನ್ನು ಪಡೀಬೇಕು, ಅದಕ್ಕೋಸ್ಕರ ಸಾಧನೆ ಮಾಡಬೇಕು ಅಂತ ಅವನು ಜನ್ಮಗಳು ತಾಳ್ತಾನೆ ಇರ್ತಾನೆ. ಓ, ಈ ಜನ್ಮದಲ್ಲಿ ಇಷ್ಟ ಆಯಿತು, ಮುಂದಿನ ಜನ್ಮದಲ್ಲಿ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ, ಮೋಕ್ಷ ಆಗೋ ತನಕ ಹೋರಾಡ್ತಾನೆ ಇರಬೇಕಲ್ಲ. ಆದ್ದರಿಂದ ಅವನನ್ನು ಬಂಧಿಸುತ್ತದೆ. ರಜೋಗುಣ ತೃಷ್ಣ. ತೃಷ್ಣೆ ಅಂದರೆ ಇಲ್ಲದೇ ಇರೋ ವಸ್ತುಗಳನ್ನು ಪಡ್ಕೋಬೇಕು ಅನ್ನೋ ಒಂದು ಆಸೆ. ವಿಷಯ ಸಂಘ, ನಮ್ಮ ಇಂದ್ರಿಯ ವಿಷಯಗಳನ್ನು ಸಂಘ, ಅವುಗಳ ಸಂಪರ್ಕ. ಕರ್ಮ ಸಂಘ, ನಮ್ಮ ಕೈಲಿ ಕರ್ಮಗಳನ್ನು ಮಾಡಿಸ್ತಾ ಇವುಗಳಿಂದ ರಜಸ್ಸು ಜೀವನನ್ನ ಬಂಧಿಸ್ಬಿಡುತ್ತೆ. ಅದೇ ರೀತಿಯಲ್ಲಿ ತಮೋಗುಣ ಏನು ಮಾಡುತ್ತೆ? ಅಜ್ಞಾನದಿಂದಲೂ, ಪ್ರಮಾದದಿಂದಲೂ, ಆಲಸ್ಯದಿಂದಲೂ, ನಿದ್ರೆಯಿಂದಲೂ ಜೀವನನ್ನ ಬಂಧಿಸುತ್ತೆ. ಅದಕ್ಕೂ ಒಂದಲ್ಲ ಒಂದು ಬಂಧನ ಇದ್ದೇ ಇರುತ್ತೆ. ಅದು ಸತ್ವಗುಣ ಇರಲಿ, ರಜೋಗುಣ ಇರಲಿ, ತಮೋಗುಣ ಇರಲಿ. ಯಾವ ಜೀವ ಅಂದರೆ ಪ್ರತಿಯೊಬ್ಬ ಜೀವವು ಈ ಮೂರು ಗುಣಗಳಿಂದ, ಗುಣ ಅಂತಾದ್ರೂ ತಿಳ್ಕೊಳ್ಳಿ, ಮಾಯೆ ಅಂತಾದ್ರೂ ತಿಳ್ಕೊಳ್ಳಿ, ಮೂರು ಗುಣಗಳಿಂದ ಇರೋದೇ ಮಾಯೆ. ಅದರಿಂದ ನಾವೆಲ್ಲರೂ ಕೂಡ ಬಂಧಿತರಾಗಿದ್ದೀವಿ. ಈ ಮೂರು ಗುಣಗಳು ಹೇಗೆ ಸಮುದ್ರದಲ್ಲಿ ಅಲೆಗಳು ಒಂದು ಮೇಲಕ್ಕೆ ಏಳುತ್ತೆ, ಅದು ಇನ್ನೊಂದು ಅಲೆನ ಕೆಳಗೆ ಎಳೆಯುತ್ತೆ, ಅದನ್ನು ಹತ್ಕೊಂಡು ಇನ್ನೊಂದು ಮೇಲಕ್ಕೆ ಬರುತ್ತೆ, ಹೀಗೆ ಹೊಯ್ದಾಡ್ತಾ ಇರುತ್ತಲ್ಲ, ಅದೇ ರೀತಿಯಲ್ಲೇ ಈ ಮೂರು ಗುಣಗಳು ಕೂಡ ಸಮುದ್ರದ ಅಲೆಗಳಂತೆ ಎತ್ತಿ ಎತ್ತಿ ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ, ಮಾಡ್ತಾನೆ ಇರುತ್ತೆ. ಸತ್ವಗುಣ ಮೇಲೆದ್ದಾಗ ಏನು ಮಾಡುತ್ತೆ? ರಜೋಗುಣ ಮತ್ತು ತಮೋಗುಣವನ್ನು ತುಳ್ಕೊಂಡು ಸತ್ವಗುಣ ಮೇಲಕ್ಕೆ ಬರುತ್ತೆ. ರಜೋಗುಣ ಮೇಲಕ್ಕೆ ಬಂದಾಗ ಸತ್ವಗುಣ ತಮೋಗುಣ ತುಳ್ಕೊಂಡು ರಜೋಗುಣ ಮೇಲಕ್ಕೆ ಬರುತ್ತೆ. ಹಾಗೇನೆ ತಮೋಗುಣ ಮೇಲಕ್ಕೆ ಬರುವಾಗ ಸತ್ವಗುಣ ರಜೋಗುಣ ತುಳ್ಕೊಂಡು ತಮೋಗುಣ ಮೇಲಕ್ಕೆ ಬರ್ತಾ ಇದೆ. ಒಟ್ಟಿನಲ್ಲಿ ಕೆಳಗಡೆ ಇರತಕ್ಕಂಥ ಗುಣಗಳಿಗಿಂತ ಮೇಲ್ಗಡೆ ಇರತಕ್ಕಂಥ ಗುಣ ನಮ್ಮಿಂದ ಆ ಕೆಲಸಗಳನ್ನು ಮಾಡಿಸುತ್ತೆ. ಇವಾಗ ರಜಸ್ಸು ಮತ್ತು ತಮಸ್ಸನ್ನು ತುಡ್ಕೊಂಡು ಸತ್ವ ಮೇಲಕ್ಕೆ ಬಂದಾಗ ನಮ್ಮಿಂದ ಸತ್ಕಾರ್ಯಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ರಜಸ್ಸು ಮೇಲಕ್ಕೆ ಬಂದು ನಿಂತ್ಕೊಂಡಿದ್ದಾಗ ನಮ್ಮಿಂದ ಅನೇಕ ಈ ಒಂದು ಪ್ರಾಪಂಚಿಕ ಕರ್ಮಗಳೆಲ್ಲ ನಡೀತಾ ಇರುತ್ತೆ. ಅದೇ ರೀತಿಯಲ್ಲಿ ತಮೋಗುಣ ಮೇಲಕ್ಕೆದ್ದು ಬಂದಾಗ ನಮ್ಮಿಂದ ಅಜ್ಞಾನ, ನಿದ್ರೆ, ಅಪ್ರವೃತ್ತಿ ಇವುಗಳನ್ನೆಲ್ಲ ಮಾಡಿಸ್ತಾರೆ. ಎಲ್ಲರಲ್ಲಿಯೂ ಮೂರು ಗುಣಗಳು ಇರುತ್ತೆ. ಆದರೆ ಪ್ರಧಾನವಾಗಿ ಮೇಲಕ್ಕೆ ಯಾವುದು ಎದ್ದಿರುತ್ತೆ ಅದು ನಮ್ಮನ್ನು ಆ ಕೆಲಸಗಳನ್ನು ಅದು ಮಾಡಿಸ್ತದೆ. ಅದು ಒಂದಕ್ಕೊಂದು ತುಳ್ಕೊಂಡು ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ. ಇದು ಎಲ್ಲರ ಜೀವನದಲ್ಲೂ ಕೂಡ ನಡೆಯತಕ್ಕಂಥ ವಿಷಯ. ಆದ್ದರಿಂದ ಯಾವ ಗುಣ ತಲೆ ಎತ್ತಿ ಮೇಲಕ್ಕೆ ನಿಂತಿದೆಯೋ ಅದರ ಪ್ರಕಾರವಾಗಿ ಮನುಷ್ಯ ನಡ್ಕೋತಾನೆ. ಅದರಿಂದ ಎಲ್ಲ ಕೆಲಸಗಳಿಗೂ, ಎಲ್ಲ ಕಾರ್ಯಗಳಿಗೂ ಈ ಮೂರು ಗುಣಗಳು ಅಂದರೆ ಈ ಮಾಯೆಯೇ ಕಾರಣ. ಈಗ ಜೀವಾತ್ಮ ಈ ಶರೀರದಲ್ಲಿದ್ದಾಗ, ಈ ಶರೀರವನ್ನು ಬಿಡುವಾಗ ಜೀವಾತ್ಮ ಯಾವ ಗುಣ ಹೆಚ್ಚಾಗಿ ಮೇಲೆದ್ದು ನಿಂತಿರುತ್ತೋ ಅದಕ್ಕೆ ಸರಿಯಾಗಿ ಮುಂದಿನ ಜನ್ಮವನ್ನು ಪಡೀತಾರೆ.
ಇವಾಗ ಶರೀರದೊಳಗಡೆ ಜೀವಾತ್ಮ ಇದ್ದಾನೆ. ಅವನು ಮರಣ ಸಮಯದಲ್ಲಿ ಯಾವ ಗುಣ ಮೇಲಕ್ಕೆದ್ದು ನಿಂತಿರುತ್ತೋ ಅದಕ್ಕೆ ತಕ್ಕಂತೆ ಮುಂದಿನ ಜನ್ಮವನ್ನ ಪಡ್ಕೊತಾನೆ. ಈಗ ಮರಣ ಸಮಯದಲ್ಲಿ ಸತ್ವಗುಣ ಮೇಲಕ್ಕೆದ್ದಿದ್ರೆ ಏನು ಮಾಡ್ತಾರೆ? ಅವರು ಅಮಲವಾದ, ಶುದ್ಧವಾದ ಬೇರೆ ಲೋಕಗಳನ್ನು ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ಸಾಧಕನಾಗೇ ಹುಟ್ಟುತ್ತಾರೆ. ಮತ್ತೆ ತನ್ನ ಸಾಧನೆಯನ್ನು ಮುಂದುವರಿಸಿಕೊಂಡೇ ಹೋಗ್ತಾರೆ. ಅದೇ ರೀತಿಯಲ್ಲೇ ಅವರು ಮೇಲಕ್ಕೆ ಹೋಗ್ತಾರೆ. ಊರ್ಧ್ವಂ ಗಚ್ಚಂತಿ. ಯಾಕೆಂದ್ರೆ ಮೇಲಕ್ಕೆ ಹೋಗೋದು ಅಂದ್ರೆ ಏನು? ಭಗವಂತನ ಕಡೆಗೆ ಹೋಗೋದೇ ಮೇಲಕ್ಕೆ ಹೋಗೋದು. ಯಾರು ನಾವು ಮರಣ ಸಮಯದಲ್ಲಿ ರಜೋಗುಣವ ಮೇಲಕ್ಕೆದ್ದು ನಿಂತಿರುತ್ತೋ ಅವರು ಮತ್ತೆ ಸಂಸಾರ ಬಂಧನದಲ್ಲೇ ಅವರು ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಮಧ್ಯದಲ್ಲಿ ಸಿಕ್ಕಾಕೋತಾರೆ. ಯಾರು ಮರಣ ಸಮಯದಲ್ಲಿ ತಮೋಗುಣ ಮೇಲಕ್ಕೆದ್ದಿರುತ್ತೋ ಅವರು ಅಧೋ ಗಚ್ಚಂತಿ, ಕೆಳಕ್ಕೆ ಹೋಗ್ತಾರೆ. ಕೆಳಕ್ಕೆ ಹೋಗಿ ಮೂಢ ಯೋನಿಷು ಅಂದರೆ ಇವಾಗಿರೋ ಜನ್ಮಕ್ಕಿಂತಲೂ ಇನ್ನೂ ಅಜ್ಞಾನದಿಂದ ಕೂಡಿ, ಪ್ರಮಾದದಿಂದ ಕೂಡಿ ಇನ್ನೂ ಕಷ್ಟಗಳನ್ನು ಪಡ್ತಾ ಹೀನವಾದ ಜನ್ಮವನ್ನು ಪಡ್ತಾರೆ. ಸೊ ನಮಗೆ ಮುಂದೆ ಯಾವ ಜನ್ಮ ಬೇಕು ಆ ಒಂದು ಗುಣವನ್ನು ನಾವು ಮೇಲಕ್ಕೆ ಎತ್ಕೋಬೇಕು. ಇವಾಗ ಅದು ನಮ್ಮ ಕೈಲೇ ಇದೆ. ನಾವು ಯಾವ ಗುಣವನ್ನು ಮೇಲೆತ್ತಿ ನಿಂತ್ಕೊಂಡಿರ್ತೀವೋ ಮರಣ ಸಮಯದಲ್ಲಿ ಆ ಗುಣ ಎದ್ದಿರಬೇಕು. ಎದ್ದಿದ್ದಾಗ ಆ ರೀತಿಯ ಪುನರ್ಜನ್ಮಗಳು ನಮಗೆ ಮುಂದೆ ಸಿಗುತ್ತೆ. ಈಗ ಜೀವಾತ್ಮ ಈ ಶರೀರದಲ್ಲಿ ಇದ್ದಾನೆ. ಅವನೇನು ಅನ್ಕೊಂಡ್ಬಿಟ್ಟಿರ್ತಾನೆ? ಅಜ್ಞಾನದ ಕಾರಣದಿಂದ, ತಮಸ್ಸಿನ ಕಾರಣದಿಂದ ನಾನು ಈ ಶರೀರದ ಒಳಗಡೆ ಆಗ್ತಾ ಇರೋ ಸುಖ ದುಃಖಗಳೆಲ್ಲ ನನ್ನದು. ನನ್ನ ಸುತ್ತಲೂ ಇರುವ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು, ಮನೆ, ಮಠ ಇವೆಲ್ಲ ನನ್ನದು. ಈ ರೀತಿಯಲ್ಲಿ ಭಾವನೆ ಇದ್ದಾಗ ಅವನೇನಾಗ್ತಾನೆ? ಕರ್ತೃ ಮತ್ತು ಭೋಕ್ತೃ ಹೋಗ್ತಾನೆ. ಕರ್ತೃ ಅಂದರೆ ಕೆಲಸಗಳನ್ನು ಮಾಡುವವನು ಕರ್ತೃ. ಆ ಕೆಲಸಗಳಿಂದ ಬಂದಂತಹ ಸುಖ ದುಃಖಗಳನ್ನು ಅನುಭವಿಸುವಾಗ ಅವನು ಭೋಕ್ತೃ ಹೋಗ್ತಾನೆ. ಹಾಗೆ ಅಜ್ಞಾನದ ನಿಮಿತ್ತದಿಂದ ಜೀವಾತ್ಮನೇನಾಗ್ತಾನೆ? ಕರ್ತೃವೂ ಆಗ್ತಾನೆ, ಭೋಕ್ತೃವೂ ಆಗ್ತಾನೆ. ಸುಖ ದುಃಖಗಳನ್ನು ಅನುಭವಿಸಿಕೊಂಡು ಈ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಯಾವಾಗ ನಾನು ಎನ್ನುವ ಅಹಂಕಾರ ಹೋಗಿ ನಾನು ಈ ದೇಹವಲ್ಲ, ನಾನು ಜೀವನೂ ಅಲ್ಲ, ಈ ಸುಖ ದುಃಖಗಳು ನನಗೆ ಸಂಬಂಧಿಸಿದ್ದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ಈ ಮೂರು ಗುಣಗಳೇ, ನಾನು ಅಸಂಗಹ ಅಂತ ಯಾವಾಗ ನಮಗೆ ಆತ್ಮಜ್ಞಾನ ಉಂಟಾಗುತ್ತೋ ಆವಾಗ ನಾವು ಈ ಒಂದು ತ್ರಿಗುಣಾತ್ಮಕವಾದ ಮಾಯೆಯಿಂದ ಬಿಡಿಸ್ಕೊ ಮಾಯೆಯಿಂದ ಬಿಡಿಸ್ಕೋಬೇಕು ಅಂದರೆ ಏನು ಬೇಕು? ಜ್ಞಾನ ಬೇಕು. ಯಾವ ಜ್ಞಾನ? ಆತ್ಮಜ್ಞಾನ ಬೇಕು. ನಾನು ಆತ್ಮಸ್ವರೂಪನಾದ ಬ್ರಹ್ಮವೇ ಆಗಿದ್ದೀನಿ. ಈ ಶರೀರಾದಿಗಳಾಗಲಿ ಇವೆಲ್ಲವೂ ಕೂಡ ನಾನಲ್ಲ ಅಂತ ಯಾವಾಗ ನಮಗೆ ಆತ್ಮಜ್ಞಾನ ಉಂಟಾಗುತ್ತೆ ಆವಾಗ ಪರಮಾತ್ಮ ಸ್ವರೂಪವನ್ನೇ ನಾವು ಪಡ್ಕೋತೀವಿ. ಜನ್ಮಾದಿ ದುಃಖಗಳಿಂದಲೂ ಪುನರ್ಜನ್ಮಗಳಿಂದಲೂ ಬಿಡುಗಡೆ ಹೊಂದುತ್ತೀವಿ. ಅವನನ್ನು ಏನಂತ ಕರೀತಾರೆ? ಜೀವನ್ಮುಕ್ತ ಅಂತ ಕರೀತಾರೆ. ಅವನೇ ಜೀವನ್ಮುಕ್ತನು. ಹಾಗಾದರೆ ಈ ಮೂರು ಗುಣಗಳನ್ನು ದಾಟಿದ ಜೀವನ್ಮುಕ್ತನ ಲಕ್ಷಣಗಳೇನು? ಹೇಗಿರ್ತಾರೆ? ಅವನಲ್ಲಿ ಏನೇನು ಒಂದು ಇದು ಕಾಣಿಸ್ತಾ ಇರುತ್ತೆ ಅಂತ ಅರ್ಜುನ ಕೇಳಿದಾಗ ಶ್ರೀಕೃಷ್ಣ ಜೀವನ್ಮುಕ್ತನ ಲಕ್ಷಣಗಳನ್ನು ಹೇಳ್ತಾನೆ. ಜೀವನ್ಮುಕ್ತನು ಅಂದರೂ ಒಂದೇ, ಗುಣಾತೀತ ಅಂದರೂ ಒಂದೇ, ಸ್ಥಿತಪ್ರಜ್ಞ ಅಂದರೂ ಒಂದೇ, ಎಲ್ಲವೂ ಒಬ್ಬನೇ. ಅವನು ಹೇಗಿರ್ತಾನಪ್ಪ ಅಂದರೆ ಗುಣಗಳ ಧರ್ಮಗಳಾದ ಜ್ಞಾನ, ಅಜ್ಞಾನ, ಸುಖ, ದುಃಖ ಇವುಗಳು ಬಂದರೂ ಹೋದರೂ ಏರುಪೇರಿಲ್ಲದೆ ಇರುತ್ತೆ. ಇವಾಗ ಸತ್ವಗುಣ ವೃದ್ಧಿ ಆಯಿತು, ನಮ್ಮಿಂದ ಒಳ್ಳೆ ಸತ್ಕಾರ್ಯಗಳು ನಡೀತಾ ಇದೆ, ಅವನೇನೋ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಮನುಷ್ಯನಲ್ಲಿ ತಮೋಗುಣ ಜಾಸ್ತಿ ಆಯಿತು, ಒಂದು ಕೆಟ್ಟ ಕೆಲಸಗಳು ನಡೀತಾ ಇದೆ, ಅದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿಯಲ್ಲಿ ಈ ಗುಣಾತೀತ ಜೀವನ್ಮುಕ್ತ ಜೀವನ ಮಾಡ್ತಾ ಇರ್ತಾನೆ. ಯಾಕೆ ಆ ರೀತಿ ಮಾಡ್ತಾನೆ ಅಂದರೆ
ಗುಣಾನ್ ಗುಣೇಶು ವರ್ತಂತೆ ನಾ ಇತಿ ಅನುಸಜ್ಜತೆ. ನಾನೇನು ಮಾಡ್ತಾ ಇಲ್ಲಪ್ಪ. ನಾನು ಸಾಕ್ಷಿ ಸ್ವರೂಪದಾಗಿ ಈ ಶರೀರದಲ್ಲಿ ಕೂತ್ಕೊಂಡಿದ್ದೀನಿ. ಗುಣಗಳು ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಆ ಗುಣಗಳು ನಡೆಸ್ತಕ್ಕಂಥ ವ್ಯಾಪಾರದಲ್ಲಿ ನನಗೇನೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಸಾಕ್ಷಿ ಸ್ವರೂಪದಿಂದ ನೋಡಿಕೊಂಡು ಈ ಶರೀರದಲ್ಲಿ ಕೂತಿರ್ತಾನೆ. ಅವನು ಅಸಂಗನಾಗಿರ್ತಾನೆ. ಅಸಂಗ ಅಂದರೆ ಸಂಘವಿಲ್ಲದೆ ಇರೋದು. ಆ ಮೂರು ಗುಣಗಳ ಸಂಘಕ್ಕೆ ಬಂದಾಗ ಮಾತ್ರ ನಮಗೆ ಇಷ್ಟೆಲ್ಲ ತಾಪತ್ರಯಗಳು, ಸಂಸಾರದ ಕಷ್ಟ ಸುಖಗಳು ಅನುಭವಕ್ಕೆ ಬರುತ್ತೆ. ಯಾವಾಗ ನಾವು ಅಸಂಗರಾಗ್ತೀವಿ, ಆ ಗುಣಗಳ ಸಂಪರ್ಕದಿಂದ ಈಚೆಗೆ ಬರ್ತೀವಿ, ಈ ಸಂಸಾರದ ಎಲ್ಲ ಸುಖ ದುಃಖಗಳಿಂದಲೂ ಈಚೆಗೆ ಬಂದ್ಬಿಡ್ತೀವಿ. ಅವನೇನು ಮಾಡ್ತಾನೆ, ಸುಖ ದುಃಖಗಳಲ್ಲಿ ಯಾವುದು ಬಂದರೂ ವಿಚಾರವಿಲ್ಲದೆ ಇರ್ತಾನೆ. ಇಂಥದ್ದು ಬೇಕು, ಇಂಥದ್ದು ಬೇಡ ಅಂತಲೂ ಹೇಳೋಕ್ಕೋಗಲ್ಲ. ಮಣ್ಣು, ಕಲ್ಲು, ಚಿನ್ನ ಇವುಗಳೆಲ್ಲವೂ ಕೂಡ ಒಂದೇ ಭಾವನೆಯನ್ನು ಉಳ್ಳಾಗಿರ್ತಾನೆ. ಅವನು ಉದಾಸೀನವತ್ ಉದಾಸೀನಃ. ಅವನು ಯಾವುದರಲ್ಲಿಯೂ ಕೂಡ ಆಸಕ್ತಿಯನ್ನು ತೋರೋದಿಲ್ಲ. ಯಾರಾದ್ರು ಚಿನ್ನ ಕೊಟ್ಟರೆ ತಗೋತಾನೆ, ಮಣ್ಣು ಕೊಟ್ಟರು ತಗೋತಾನೆ. ಉದಾಸೀನವತ್ ಉದಾಸೀನಃ. ಚಿನ್ನ ಕೊಟ್ಟರು ಒಂದು ಸಂತೋಷವೂ ಪಡಲ್ಲ, ಮಣ್ಣು ಕೊಟ್ಟರು ಇದೇನ್ರಿ ಮಣ್ಣು ಕೊಡ್ತೀರಾ ಅಂತಲೂ ಹೇಳಕ್ಕೋಗಲ್ಲ. ಹಾಗೆ ಶತ್ರುಗಳಲ್ಲಿ ಮತ್ತು ಮಿತ್ರರಲ್ಲಿ, ಮಾನದಲ್ಲಿ ಅಪಮಾನದಲ್ಲಿ, ಹರ್ಷದಲ್ಲಿ ಖೇದದಲ್ಲಿ, ಇವುಗಳಲ್ಲಿ ಯಾವುದರಲ್ಲೂ ಕೂಡ ಅವನು ಭೇದವನ್ನು ಉಂಟು ಮಾಡೋದಕ್ಕೆ ಹೋಗಲ್ಲ. ಅವನು ಎಲ್ಲದರಲ್ಲಿಯೂ ಕೂಡ ಸಮನಾಗಿರ್ತಾನೆ. ಹಾಗೆಯೇ ಅನಾರಂಭ, ಅವನು ಯಾವ ಒಂದು ಫಲವನ್ನು ಕೊಡುವಂತಹ ಕಾರ್ಯಗಳನ್ನು ಕೂಡ ಆರಂಭ ಅಂದರೆ ಪ್ರಾರಂಭ ಮಾಡೋದಕ್ಕೆ ಹೋಗಲ್ಲ. ಏನು ನಡ್ಕೊಂಡು ಹೋಗ್ತಾ ಇದೆಯೋ ಅದನ್ನು ನೋಡಿಕೊಂಡು ಉದಾಸೀನವತ್ ಉದಾಸೀನ ಆ ರೀತಿಯಲ್ಲಿ ಇರ್ತಾನೆ. ಸರಿ, ಈ ಒಂದು ತ್ರಿಗುಣಗಳನ್ನು ದಾಟುವುದು ಹೇಗೆ? ಅರ್ಜುನನ ಪ್ರಶ್ನೆ. ಆಯಿತು, ತುಂಬ ಚೆನ್ನಾಗಿದೆ ಕೇಳೋಕ್ಕೆಲ್ಲ. ಆದರೆ ಈ ಮಾಯೆಯನ್ನು ದಾಟೋದು ಹೇಗೆ? ಯಾಕೆಂದರೆ ಎಷ್ಟು ದೊಡ್ಡ ಸಮುದ್ರ ಈ ಮಾಯೆ ಅಂದರೆ ಅದಕ್ಕೆ ಕೊನೆಯೇ ಕಾಣಿಸಲ್ಲ. ಎಷ್ಟು ದೂರ ಈಜ್ಬೋದು ನಾವು? ಸ್ವಲ್ಪ ದೂರ ಈಜಿದ ಮೇಲೆ ಕೈ ಕಾಲೆಲ್ಲ ಸೋತೋಗ್ಬಿಡುತ್ತೆ, ಮುಳುಗೋಗ್ತೀವಿ. ಹೇಗಪ್ಪ ಇದನ್ನು ದಾಟೋದು ಅಂದಾಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನು ಅನನ್ಯ ಭಕ್ತಿಯಿಂದ ಬಿಡದೆ ಭಜಿಸು. ಅಷ್ಟೇ, ಮುಗಿದೋಯ್ತು. ಅನನ್ಯ ಯೋಗೇನ ಭಕ್ತಿ ಯೋಗೇನ ಸೇವತೆ ಅಂದರೆ ಶ್ರೀಕೃಷ್ಣನನ್ನು ಭಜಿಸುವುದು ಅಂದರೆ ಅವನು ಭಗವದ್ಗೀತೆಯಲ್ಲಿ ಯಾವ ಯಾವ ಈ ಕರ್ಮಯೋಗವನ್ನು, ಆತ್ಮಜ್ಞಾನವನ್ನು ತಿಳಿಸಿದಾನೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಶ್ರೀಕೃಷ್ಣನಿಗೆ ನಾವು ಮಾಡುವಂತಹ ಸೇವೆ. ಅದನ್ನು